ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಊರಿಂದ ಸಂತೆ ಅಂದರೆ ಇಲ್ಲಿ ಸುತ್ತಮುತ್ತ ಒಂದು 7-8 ಹಳ್ಳಿಗಳಿಗೆ ಅನಿಸುತ್ತೆ ಇದು ಮೇಯ್ನ್ ಪಾಯಿಂಟು. ಅಂದರೆ ಒಂದು ರೇಷನ್ ತಗೊಳಕ್ಕಾಗಿರ್ಬೋದು, ಏನಾದರೂ ಐಟಮ್ಸು ಎಲ್ಲ ರೀತಿಯಿಂದ ಐಟಮ್ಸ್ಗಳು ಸಿಗುತ್ತೆ. ಆಮೇಲೆ ಸಂತೆ ಆಗಿರ್ಬೋದು, ಈ ರೀತಿಯಾಗಿ ವಿಲೇಜ್ ಮಾರ್ಕೆಟ್ಗಳಾಗಿರ್ಬೋದು ಎಲ್ಲ ಇಲ್ಲೇ ಇರೋದು. ಸೊ ಇಲ್ಲಿ ಒಂದು 7-8 ಹಳ್ಳಿಗಳಿಗೆ ಇದು ಮೇಯ್ನ್ ಪಾಯಿಂಟು. ಇವತ್ತು ನಮ್ಮೂರಲ್ಲಿ ಗುರುವಾರ ಸಂತೆ. ಏನಾದರೂ ಹಬ್ಬಗಳಿದ್ದರೆ ಮಾತ್ರ, ಇವಾಗ ಗುರುವಾರ ಹಬ್ಬ ಇದೆ ಅಂದಾಗ ಒಂದಿನ ಮುಂಚೆನೇ ಸಂತೆನ ಹಾಕ್ತಾರೆ, ಬುಧವಾರನೇ ಹಾಕ್ತಾರೆ. ತರಕಾರಿ ತುಂಬ ಐಟಮ್ಸ್, ಹಣ್ಣುಗಳು, ತರಕಾರಿ ಎಲ್ಲ ಥರದ್ದು ಸಿಗುತ್ತೆ. ತಿನಿಸು ಎಲ್ಲದೂ ಸಿಗುತ್ತೆ. ಅಂದರೆ ಮಾಮೂಲಿಯಾಗಿ ಬೇರೆ ಕಡೆ ಎಲ್ಲ ಸಂತೆ ಹೆಂಗೆ ನಡೆಯುತ್ತೋ ಹಾಗೆ ಎಲ್ಲದೂ ಸಿಗುತ್ತೆ. ಇವತ್ತು ನಮ್ಮ ಮನೇಲಿ ಇಷ್ಟು ಸಂತೆ ಆಗಿದೆ, ಇಷ್ಟು ಐಟಮ್ಸು. ತರಕಾರಿ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಈಗ ಡೈಲಿ ಮುದ್ದೆ ಸಾರು ಅಂತಂದರೆ ಅಷ್ಟೊಂದು ತರಕಾರಿಗಳು ಬೇಕಾಗಲ್ಲ. ಬಟ್ ಡೈಲಿ ನಮ್ಮ ಮನೇಲಿ ತಿಂಡಿ. ಅಮ್ಮ ಊರಲ್ಲಾದರೆ ಬೆಳಗ್ಗೆನೇ ನಾವು ಮುದ್ದೆ ಮಾಡಿಬಿಡ್ತೀವಿ, ಮತ್ತೆ ಮಧ್ಯಾಹ್ನ ಅನ್ನ ಸಾಂಬಾರು, ನೈಟು ಚಪಾತಿ ಇಲ್ಲ ರೊಟ್ಟಿ ಈ ಥರ. ಇಲ್ಲಿ ಬೆಳಗ್ಗೆ ತಿಂಡಿ ಬೇಕೇ ಬೇಕು. ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಮನೆಯವ್ರಿಗೆಲ್ಲ ಒಂದು, ಮಕ್ಕಳಿಗೆ ಒಂದು ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮ್ ಮಾಡ್ತೀವಿ, ಅಂದರೆ ಏನಾದರೂ ಪುಳಿಯೋಗರೆ ಈ ಥರದ್ದು ಸ್ಕೂಲಿಗೆ ಮಾಡಿಕೊಟ್ಟು ಆಮೇಲೆ ನಾವು ಮನೇಲಿರೋರು ಮುದ್ದೆ ಈ ಥರದ್ದು ಏನಾದರೂ ಮಾಡ್ಕೊಳ್ತೀವಿ. ಬಟ್ ಮಾಮೂಲಿಯಾಗಿ ವಾರದಲ್ಲಿ ಒಂದು 6 ದಿನವೂ ತಿಂಡಿನೇ ಆಗಿರುತ್ತೆ. ಯಾವುದೋ ಶನಿವಾರ ಒಂದಿನ ಇಲ್ಲ ಯಾವುದಾದ್ರೂ ಒಂದಿನ ಮುದ್ದೆ ಮಾಡಿದರೆ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ಮನೇಲಿ ಇಷ್ಟು ತರಕಾರಿ. ಸೊ ಇವತ್ತಿನ ಮೇನ್ ಪಾಯಿಂಟಿಗೆ ಬರೋಣ. ನಾನು ತಮ್ಮನೇಲಿ ಕೊಟ್ಟಿರೋ ಹಾಗೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ, 1 ವರ್ಷದಿಂದ ಒಳಗಡೆ ಮಕ್ಕಳಿಗೆ ಮುಟ್ತಾಸು ಹಾಕೋದು ಅಂತ ಹೇಳ್ತಾರೆ. ಅದನ್ನ ಹಳ್ಳಿ ಭಾಷೆಯಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ಆ ಟೈಮಲ್ಲಿ ಮಕ್ಕಳು ಏನು ಮಾಡ್ತಿರ್ತಾರೆ ಅಂತ ಹೇಳಿದ್ರೆ, ಸಂಜೆ ಆದಾಗೆ ತುಂಬ ಹಠ ಮಾಡ್ತಾಯಿರ್ತಾರೆ, ತುಂಬ ಕಿರಿಕಿರಿ ಮಾಡ್ತಾಯಿರ್ತಾರೆ. ನಾರ್ಮಲ್ ಡೇಸಲ್ಲಿ ಇದ್ದಾಗಿರೋದಿಲ್ಲ, ತುಂಬ ಕಿರಿಕಿರಿ ಮಾಡ್ತಾಯಿರ್ತಾರೆ. ಇಷ್ಟಪಟ್ಟು ಹಾಲು ಕೂಡ ಕುಡಿತಾ ಇರೋದಿಲ್ಲ. ಬೇರೆಯವರು ಮುಖ ನೋಡಿದಾಗ ಯಾಕೆ ಸಪ್ಪಗಿದ್ದಾಳೆ, ಮುಖ ಎಲ್ಲ ಕೆದರಿರೋ ಥರ ಆಗಿದೆ, ಈ ಥರದ್ದೆಲ್ಲ ಹೇಳ್ತಿರ್ತಾರೆ. ಅದು ಯಾವುದರಿಂದ ಆಗುತ್ತೆ ಮತ್ತು ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಯಾವುದರಿಂದ ಅಂತಂದರೆ, ಯಾರಾದರೂ ಸರಿ ಡೇಟ್ ಆಗಿರೋಂತಹವರು ಬಂದು 1 ವರ್ಷದ ಒಳಗಿನ ಮಕ್ಕಳನ್ನ ಮುಟ್ಟಿದರೆ ಅಥವಾ ಎತ್ಕೊಂಡ್ರೆ, ಈಗ ರೋಡಲ್ಲಿ ಎಲ್ಲಾದರೂ ಎತ್ಕೊಂಡು ನಿಂತಿರ್ತೀವಿ, ಅವ್ರಿಗೂ ಸಡನ್ನಾಗಿ ಗೊತ್ತಾಗೋದಿಲ್ಲ, ಕೆಲವರಿಗೆ ಇದ್ರ ಬಗ್ಗೆ ಅರಿವಿರೋದಿಲ್ಲ, ಮುಟ್ತಾರೆ ಇಲ್ಲ ಎತ್ಕೊಳ್ತಾರೆ. ಅಂಥ ಟೈಮಲ್ಲಿ ಮಕ್ಕಳಿಗೆ ಈ ಮುಟ್ತಾಸು ಅನ್ನೋದು ಆಗುತ್ತೆ. ಈ ಟೈಮಲ್ಲಿ ಏನು ಮಾಡಬೇಕು ಹೇಳಿದ್ನಲ್ವ, ಮಕ್ಕಳು ಯಾವಾಗಲೂ ಇದ್ದಾಗಿರೋದಿಲ್ಲ, ಮುಖ ಸಪ್ಪಗಿರುತ್ತೆ. ಆಮೇಲೆ ಗ್ರೀನ್ ಕಲರ್ ಬೇದಿ ಮಾಡ್ಕೊಳ್ತಾ ಇರ್ತಾರೆ. ಆಮೇಲೆ ಡೈಲಿ ಮಾಡೋದಕ್ಕಿಂತ ಹೆಚ್ಚಿನ ಟೈಮು ಬೇದಿ ಮಾಡ್ಕೊಳ್ತಾ ಇರ್ತಾರೆ. ಆಮೇಲೆ ಫುಲ್ ಯೆಲ್ಲೋ ಕಲರ್ ಬೇದಿ ಮಾಡ್ಕೊಳ್ತಾ ಇರ್ತಾರೆ. ಇಂಥ ಟೈಮಲ್ಲಿ ಹೇಳಬೇಕು ಅಂದರೆ, ಕೆಲವೊಂದು ಮಕ್ಕಳು ಇದಕ್ಕೆ ಅಂದರೆ ಮುಟ್ತಾಸು ಆದವರು ಬೇಗ ಮನೆಯವರು ಗುರುತಿಸದೇ ಇದ್ದಾಗ ತುಂಬ ಕಾಯಿಲೆ ಆಗಿ ಜ್ವರ ಬಂದು ತುಂಬ ದಿನ ಈ ವಿಷಯವಾಗಿ ನರಳಾಡಿರ್ತಾರೆ. ಸೊ ಅಂಥವರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಹೇಳಿದ್ನಲ್ವ, ಡೇಟ್ ಆಗಿರೋರು ಮನೆಯವರೇ ಆದ್ರೆ, ತಾಯಿ ಆದರೆ ಏನೂ ಆಗೋದಿಲ್ಲ, ಬೇರೆಯವರು ಮುಟ್ಟಿದಾಗ ಇದೆಲ್ಲ ತೊಂದರೆಗಳಾಗೋದು. ಅಂಥ ಟೈಮಲ್ಲಿ ಬೇರೆಯವರಾದರೆ ಗೊತ್ತಿರೋರು ಕೆಲವರು ಮನೆಗೂ ಬರೋದಿಲ್ಲ, ಎತ್ಕೊಳ್ಳೋದು ಇಲ್ಲ, ಒಂದು 3 ಡೇಸ್ ಆಗೋವರೆಗೂ. ಕೆಲವರು ಗೊತ್ತಿರೋದಿಲ್ಲ, ಎತ್ಕೊಂಡಿರ್ತಾರೆ. ಇಂಥ ಟೈಮಲ್ಲಿ ಈ ರೀತಿಯಾಗಿರೋದನ್ನು ನೀವು ಗಮನಿಸಬೇಕು. ಸುಮ್ಮನೆ ಕಿರಿಕಿರಿ ಮಾಡೋದು, ಹಾಲು ಕುಡಿದೇ ಇರೋದು, ಆ ಮುಖ ಜ್ವರ ಇಲ್ಲದೇ ಇದ್ರೂ ಮುಖಕ್ಕೆ ಎದುರಿರೋ ಥರ ಆಗಿರೋದು, ಸಪ್ಪಗಿರೋದು, ಈ ಥರದ್ದೆಲ್ಲ ಇದ್ದಾಗ ಈ ಪ್ರಾಬ್ಲಮ್ಮು ಉಂಟಾಗುತ್ತೆ. ಈ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಇದು ನಮ್ಮೂರ ಹತ್ರ ಒಂದು ಲಕ್ಷ್ಮೀ ಸಾಗರ ಅಂತ ಇದೆ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಭಾನುವಾರ ನಾನು ಅಲ್ಲಿಗೆ ಹೋದಾಗ ಅಲ್ಲೂ ಕೂಡ ವೀಡಿಯೋ ಮಾಡಿಕೊಂಡು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಥರದ್ದು ಇರುತ್ತೆ ಬೇರೆ ಕಡೆನೂ, ಕೆಲವ್ರನ್ನ ಕೇಳಿ ವಿಚಾರಿಸಿ ನೋಡಿ. ಅಲ್ಲಿ ತಾಳಿ ಅಂತ ಹಾಕ್ತಾರೆ, ಒಂದು ಮಕ್ಕಳಿಗೆ ಒಂದು ದಾರ ಹಾಕ್ಬಿಟ್ಟು ಅಲ್ಲಿ ಒಂದು ಸಿಲ್ವರ್ದು ಒಂದು ಕಾಯಿನ್ ಥರ ಹಾಕ್ತಾರೆ. ಅದನ್ನು ಹಾಕ್ಸ್ಕೊಂಡು ಬಂದಿರ್ತೀವಿ. ಅದನ್ನು ಹಾಕ್ಸ್ಕೊಂಡು ಬಂದಮೇಲೆ ಏನು ಇದೆ ಅಂದರೆ, ಜಾಸ್ತಿ ಮಕ್ಕಳು ಕಿರಿಕಿರಿ ಮಾಡೋದಿಲ್ಲ, ರಚ್ಚೆ ಹಿಡಿದು ಅಳೋದಿಲ್ಲ, ಈ ಥರದ್ದೆಲ್ಲ ಆ ತಾಳಿನ ಹಾಕ್ಸ್ಕೊಂಡು ಬಂದಾಗ ಆಗುತ್ತೆ. ಆ ತಾಳಿನ ಹಾಕ್ಸ್ಕೊಂಡು ಬಂದಮೇಲೆ ಯಾರಾದರೂ ಮುಟ್ಟಾಗಿರೋರು ಮಕ್ಕಳನ್ನ ಎತ್ಕೊಂಡ್ರೆ ಅದು ತುಂಬ ಪರಿಣಾಮ ಬೀರೋದಿಲ್ಲ. ಒಂದು ಆ ಥರ ಎತ್ಕೊಂಡಿದ್ದಾರೆ ಅಂತ ಗೊತ್ತಾದಾಗಲೂ ಇವೆಲ್ಲ ಸೂಕ್ಷ್ಮತೆಗಳು ಗೊತ್ತಾಗುತ್ತೆ. ಅಂದರೆ ಜಾಸ್ತಿ ಮೋಷನ್ಗೆ ಹೋಗೋದು, ಮುಖ ಕೆದರಿರೋ ಥರ ಆಗೋದು, ಈ ಥರ ಸ್ವಲ್ಪ ಕಂಡ ತಕ್ಷಣ ನೀವೇನು ಮಾಡಬೇಕು, ಆ ಒಂದು ತಾಳಿ ಏನು ಹಾಕ್ಸ್ಕೊಂಡು ಬಂದಿರ್ತೀವೋ ಅದನ್ನು ಗೋಮೂತ್ರನ ಇಟ್ಕೊಂಡು ಬಂದು ಆ ಕಾಯಿನ್ ಏನಿರುತ್ತೆ ಅದನ್ನು ಅದರೊಳಗೆ ಅಜ್ಜಿ, ಅಂದರೆ ಹೀಗೆ ಬಿಚ್ಚೋ ಅವಶ್ಯಕತೆ ಏನಿಲ್ಲ, ಕೊರಳ ಹತ್ರನೇ ಒಂದು ಲೋಟದಲ್ಲಿ ಅದನ್ನ ಗೋಮೂತ್ರನ ಇಟ್ಕೊಂಡು ಬಂದು ಅದರಲ್ಲಿ ಅಜ್ಜಿ ನಾವು ಪ್ರೋಕ್ಷಣೆ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಮಾಡಿದ್ರೆ ಮುಟ್ತಾಸು ಅನ್ನೋದು ಹೋಗುತ್ತೆ. ಇದನ್ನು ಬಿಟ್ಟು ತುಂಬ ಜನ ಇನ್ನು ಕೆಂಡದ ರಂಚೆಲ್ಲ ಹಾಕ್ತಾರೆ. ಕೆಂಡನ ಕಾಸಿಬಿಟ್ಟು ಅದರಲ್ಲಿ ಮಕ್ಕಳಿಗೆ ಇಳಿ ತೆಗೆದು ಅರಿಶಿನ ನೀರೆಲ್ಲ ಮಾಡ್ತಾರೆ. ಆ ಥರದ್ದನ್ನು ಮಾಡ್ಬೋದು. ಇನ್ನು ಈ ಥರ ಎಳೆಗಳನ್ನ ಹಾಕ್ಸ್ಕೊಂಡು ಬಂದಾಗ ಇನ್ನೂ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ. ಆ ಥರದ್ದೇನು ಮಕ್ಕಳಿಗೆ ಆಗದೆ ಇರೋ ಥರ ರಕ್ಷಣೆನ ಕೊಡುತ್ತೆ. ನಾನು ಅಲ್ಲಿಗೆ ಹೋದ್ಮೇಲೆ ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಯಾವ ರೀತಿಯಾಗಿ ತಾಳಿ ಹಾಕ್ತಾರೆ, ಏನು, ಅಲ್ಲಿಗೆ ನಾವೇನು ತೊಗೊಂಡು ಹೋಗಬೇಕು, ಇದ್ರ ಬಗ್ಗೆ ನಾನು
ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಥರ ಆದಾಗ ತುಂಬ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಮಕ್ಕಳನ್ನ ತುಂಬ ಕೇರಾಗಿ ನೋಡ್ಕೊಳ್ಳಿ. ಸೂಕ್ಷ್ಮತೆಗಳು ಗೊತ್ತಾದಾಗಲೇ ಅವರಿಗೆ ಹಿರಿಯರಿಂದ ಎಳೆದಗ್ಸೋದು ಈ ಥರದ್ದು ಏನಾದರೂ ಮಾಡಿ ನಾನು ತಾಳೆ ಹಾಕ್ಸ್ಕೊಂಡು ಬರೋ ವೀಡಿಯೋನ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.